ಎಲ್ಲರಿಗೂ ನಮಸ್ಕಾರ. ನಾನು ಯೋಗ ಪಟು ಸಂದೀಪ್ MN ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇವತ್ತಿನ ಯೋಗ ಅಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಯೋಗ ಅಭ್ಯಾಸ ಯಾವುದರ ಕುರಿತು ಅಂದ್ರೆ ನಮ್ಮ ಲೋವರ್ ಬ್ಯಾಕ್ ಪೇನ್, ನಮ್ಮ ಕೆಳಭಾಗದ ಬೆನ್ನಿನಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಿರ್ತವೆ. ಅಂದ್ರೆ ನಮ್ಗೆ ತುಂಬಾ ಪೇನ್ ಆಗ್ತಿರುತ್ತೆ, ಲೋವರ್ ಬ್ಯಾಕ್ ಪೇನ್ ಆಗ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಯಾವ ಆಸನಗಳನ್ನ ಮಾಡಿ ಆ ಬ್ಯಾಕ್ ಪೇನ್ ಅನ್ನ ಬ್ಯಾಕ್ ಪೇನ್ಗೆ ಪರಿಹಾರವನ್ನು ಕಂಡುಕೊಳ್ಳುವಂತ ಒಂದು ಇವತ್ತೇ ನಾವು ಅಭ್ಯಾಸ ಮಾಡೋಣ. ನಮಗೆ ಸಾಕಷ್ಟು ಕಾರಣಗಳಿರ್ತವೆ. ನಮ್ಗೆ ಲೋವರ್ ಬ್ಯಾಕ್ ಬರ್ಲಿಕ್ಕೆ ಸಾಕಷ್ಟು ಕಾರಣಗಳಿರ್ತವೆ. ಅದರಲ್ಲಿ ಒಂದು ನಾವು ದಿನವಿಡೀ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡುವಂತ ಕೆಲಸ ನಮ್ಮದಾಗಿರುತ್ತೆ. ಹಾಗಾಗಿ ಅದರಿಂದ ಸಹ ನಮಗೆ ಲೋವರ್ ಬ್ಯಾಕ್ ಪೇನ್ ಬರುವಂತ ಸಾಧ್ಯತೆ ತುಂಬಾ ಇರ್ತದೆ. ಮತ್ತೆ ನಾವು ನಿಂತುಕೊಂಡು ಮಾಡುವಂತ ಕೆಲಸ ಇರುತ್ತದೆ. ನಮಗೆ ಸರಿಯಾದ ಕ್ರಮದಲ್ಲಿ ಇಲ್ಲದೆ ಇದ್ದಾಗ ನಮಗೆ ಆ ತರ ಒಂದು ಬ್ಯಾಕ್ ಪೇನ್ ಬರ್ಲಿಕ್ಕೆ ಕಾರಣವಾಗ್ತದೆ. ಮತ್ತೆ ನಾವು ಮಲಗುವ ಇದ್ದಾಗ ಸಾಕಷ್ಟು ತೊಂದರೆಗಳನ್ನು ಮಾಡ್ತೀವಿ. ಮಲಗುವಾಗ ಸರಿಯಾದ ಕ್ರಮದಲ್ಲಿ ಮಲಗದೇ ಇರುವಂತದ್ದು. ಈ ರೀತಿ ನಾವು ನಮ್ಮ ದೇಹದ ಭಾಗವನ್ನ ಯಾವುದೋ ರೀತಿ ನಾವು ಇಟ್ಟು ಮಲಗುವಂತ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಅದರಿಂದ ಹೊರಬರಲು ಲೋವರ್ ಬ್ಯಾಕ್ ಪೇನ್ ಇಂದ ಹೊರಬರಲು ನಾವು ಇವತ್ತು ಯಾವ ರೀತಿ ಯೋಗಾಭ್ಯಾಸನ ಮಾಡ್ಬೇಕೆಂಬುದನ್ನ ಈ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ನಾನು ನಿಮ್ಗೆ ಲೋವರ್ ಬ್ಯಾಕ್ ಪೇನ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಆಸನವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೆಯ ಆಸನ ಮಾರ್ಜಾರಿ ಬಿಥಿಲಾಸನ ಎಂದು ಕರೆಯುತ್ತೇವೆ. ಮೊದಲು ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡು ನಮ್ಮ ಎರಡು ಹಸ್ತಗಳನ್ನು ಭೂಮಿಗೆ ತಾಗಿಸಿ ನಮ್ಮ ಎರಡು ಪಾದಗಳು ಮೇಲ್ಮುಖವಾಗಿರಬೇಕು, ಬೆರಳುಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಬೇಕು. ಈ ಆಸನವನ್ನು ನಾವು ಮಾಡುವ ಪ್ರಕ್ರಿಯೆ ಯಾವ ರೀತಿ ಎಂದರೆ, ನಮ್ಮ ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಭಾಗವನ್ನು ಒಳಗೊತ್ತಿ ಕತ್ತನ್ನು ಮೇಲೆ ಎತ್ತಬೇಕು. ಮತ್ತೆ ಉಸಿರನ್ನು ಬಿಡುತ್ತಾ ಕತ್ತಿನ ಭಾಗವನ್ನು ಕೆಳಗೊತ್ತಿ ಸೊಂಟ ಭಾಗವನ್ನು ಮೇಲೆ ಒತ್ತಬೇಕು. ಈ ಪ್ರಕ್ರಿಯೆಯನ್ನು ಉಸಿರಾಟದ ಮೂಲಕ ಪ್ರಾರಂಭ ಮಾಡೋಣ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಸೊಂಟದ ಭಾಗವನ್ನು ಕೆಳಗೊತ್ತಿ ಕತ್ತಿನ ಭಾಗವನ್ನು ಮೇಲೆ ಒತ್ತಬೇಕು. ಮತ್ತೆ ಉಸಿರನ್ನು ಹೊರ ಹಾಕ್ತಾ ಕತ್ತನ್ನು ಕೆಳಗೊತ್ತಿ ಸೊಂಟದ ಭಾಗವನ್ನು ಮೇಲೆ ಒತ್ತಬೇಕು. ಈ ಪ್ರಕ್ರಿಯೆಯನ್ನು ನಾವು 5 ರಿಂದ 10 ಬಾರಿ ಮಾಡಿದರೂ ತುಂಬಾ ಒಳ್ಳೆಯದು. ನಿಧಾನವಾಗಿ ಮತ್ತೆ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಂಡು ಮುಂದಿನ ಆಸನವನ್ನು ಪ್ರಾರಂಭ ಮಾಡೋಣ. ನಮ್ಮ ಬೆನ್ನಿನ ಭಾಗವನ್ನು ನೆಲಕ್ಕೆ ತಾಗಿಸಿ ಮಲಗಿಕೊಳ್ಳಿ. ಮಲಗಿದ ನಂತರ ನಾವು ಮಾಡಬೇಕಾದ ಮುಂದಿನ ಆಸನ ಸೇತುಬಂಧಾಸನ. ಸೇತುಬಂಧಾಸನ ಮಾಡುವ ಪ್ರಕ್ರಿಯೆ ಯಾವ ರೀತಿ ಎಂದರೆ, ಮೊದಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ವಿಶ್ರಾಂತಿಯ ನಂತರ ನಿಮ್ಮ 2 ಕಾಲುಗಳನ್ನು ಮಡಚಿ ಹಿಮ್ಮಡಿಗಳು ಪೃಷ್ಠಭಾಗಕ್ಕೆ ತಾಗಲಿ. ನೆಕ್ಸ್ಟ್ ನಿಮ್ಮ 2 ಆ್ಯಂಕಲ್ ಜಾಯಿಂಟನ್ನು ಕೈಗಳಿಂದ ಹೋಲ್ಡ್ ಮಾಡಿ ನಂತರ ಉಸಿರನ್ನು ಹೊರಹಾಕಿ ಅದಾದ ಮೇಲೆ 1 ಬಾರಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಿ ನಿಮ್ಮ ಭುಜದ ಭಾಗವು ಮತ್ತು ಕತ್ತಿನ ಭಾಗವು ನೆಲಕ್ಕೆ ತಾಗಿರಬೇಕು. ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಬೇಕು. ಈ ಪ್ರಕ್ರಿಯೆಯಲ್ಲಿ ಸಹ 5 ರಿಂದ 10 ಬಾರಿ ಉಸಿರಾಟ ಮಾಡಿದರೂ ತುಂಬಾ ಒಳ್ಳೆಯದು. ಈ ಪ್ರಕ್ರಿಯೆಯನ್ನು ನಾವು ಮಾಡುವಾಗ ನಮ್ಮ ಕೈಗಳಿಂದ ಆ್ಯಂಕಲ್ ಜಾಯಿಂಟನ್ನು ಹಿಡಿಯಲಿಕ್ಕೆ ನಮಗೆ ಕಷ್ಟವಾದರೆ ನಾವು ಕೈಗಳನ್ನು ನೆಲಕ್ಕೆ ತಾಗಿಸಿ ಸಹ ಮಾಡಬಹುದು. ಅಂದರೆ ಹಸ್ತಗಳನ್ನು ನೆಲಕ್ಕೆ ತಾಗಿಸಿಯೂ ಸಹ ನಾವು ಇದನ್ನು ಮಾಡಬಹುದು. ಅದರಿಂದ ನಮಗೆ ಪ್ರಯೋಜನವಾಗುತ್ತದೆ. ಈ ರೀತಿ ಮಾಡಬಹುದು. ಉಸಿರನ್ನು ಹೊರ ಹಾಕ್ತಾ ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ. ಸೊಂಟದ ಭಾಗವನ್ನು ಕೆಳಗಿಳಿಸಿ 2 ಕಾಲುಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಎದ್ದು ಕುಳಿತು ಮತ್ತೆ ವಜ್ರಾಸನದ ಸ್ಥಿತಿಗೆ ಬನ್ನಿ. ಅಂದರೆ ಮತ್ತೆ ನಿಮ್ಮ ಪಾದಗಳ ಮೇಲೆ ಪೃಷ್ಠಭಾಗನ ಇಟ್ಟು ಕುಳಿತುಕೊಳ್ಳಿ. ನಂತರ ನಾವು ಮಾಡಬಹುದಾದ ಆಸನ ಭೂಧರಾಸನ. 2 ಕೈಗಳನ್ನು
ಮುಂದೆ ನಿಮ್ಮ ಭುಜದ ಸಮಾಂತರವಾಗಿಟ್ಟು ನಂತರ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಿ ಕತ್ತಿನ ಭಾಗವನ್ನು ಕೆಳಗೆ ಒತ್ತಬೇಕು. ಅದಾದ ಮೇಲೆ ಸಂಪೂರ್ಣವಾಗಿ ಉಸಿರಾಟವನ್ನು ಮಾಡ್ತಾ ಇರಬೇಕು. ಇನ್ಹೇಲ್ ಮತ್ತು ಎಕ್ಸೇಲ್ ಅನ್ನ ಮಾಡ್ತಾ ಇರಬೇಕು. ಈ ಆಸನದಲ್ಲಿ ಸಹ ನಾವು 5ರಿಂದ 10 ಬಾರಿ ಮಾಡಿದರೂ ಉಸಿರಾಟವನ್ನ ತುಂಬಾ ಒಳ್ಳೆಯದು. ಉಸಿರಾಟ ಮಾಡ್ತಾನೆ ಇರಬೇಕು. ಇನ್ಹೇಲ್ ಮತ್ತು ಎಕ್ಸೇಲ್ ಅನ್ನ ಉಸಿರನ್ನ ತೆಗೆದುಕೊಳ್ಳುತ್ತಾ ಮತ್ತೆ ವಜ್ರಾಸನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಹಾಗೆ ಮತ್ತೆ ಮುಂದೆ ನಿಮ್ಮ 2 ಕಾಲುಗಳನ್ನು ಮುಂದೆ ಚಾಚಿ ಸಂಪೂರ್ಣವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಬೇಕು. ಮುಂದಿನ ಆಸನ ಏಕಪಾದ ಪವನ ಮುಕ್ತಾಸನ ಮತ್ತು ದ್ವಿಪಾದ ಪವನ ಮುಕ್ತಾಸನ ಎನ್ನುವಂಥ ಆಸನಗಳು. ಇವುಗಳು ಸಹ ನಮ್ಮ ಕೆಳಬೆನ್ನಿನ ಭಾಗಕ್ಕೆ ಅದರ ನೋವಿಗೆ ಪರಿಹಾರ ನೀಡುವಂಥ ಆಸನಗಳು. ಮೊದಲಿಗೆ ನಿಮ್ಮ ಬಲಗಾಲನ್ನು ತೆಗೆದುಕೊಳ್ಳಿ. 2 ಕೈಗಳಿಂದ ಬಲಗಾಲನ್ನ ಲಾಕ್ ಮಾಡಿ ನಂತರ ನಿಮ್ಮ ಗದ್ದದ ಭಾಗವನ್ನು ನಮ್ಮ ಬಲಗಾಲಿನ ಮೊಣಕಾಲಿಗೆ ತಾಗಿಸಬೇಕು. ಮೊದಲು ಹಣೆಯ ಭಾಗವನ್ನು ಬಲಗಾಲಿನ ಮೊಣಕಾಲಿಗೆ ತಾಗಿಸಿ ನಂತರ ಎಡಗಾಲನ್ನು ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಅದಾದ ನಂತರ ನಮ್ಮ ಗದ್ದದ ಭಾಗವನ್ನು ಸಹ ನಾವು ತಾಗಿಸಬೇಕು. ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕಾಲನ್ನ ಕೆಳಗಿಳಿಸಿ ನಂತರ ನಿಮ್ಮ ಇನ್ನೊಂದು ಕಾಲು ಅಂದರೆ ಎಡಗಾಲನ್ನ ತೆಗೆದುಕೊಳ್ಳಿ. ಎಡಗಾಲನ್ನ ಬೆಂಡ್ ಮಾಡಬೇಕು. ನಿಮ್ಮ ಎದೆ ಭಾಗದ ಹತ್ತಿರ ಬೆಂಡ್ ಮಾಡಿ 2 ಕೈಗಳಿಂದ ಕಾಲನ್ನ ಲಾಕ್ ಮಾಡಿ ಮೊದಲಿಗೆ ಹಣೆ ಭಾಗವನ್ನು ಮೊಣಕಾಲಿಗೆ ತಾಗಿಸಿ ನಂತರ ನಿಮ್ಮ ಗದ್ದದ ಭಾಗವನ್ನು ಸಹ ನೀವು ತಾಗಿಸಬಹುದು. ಈಗ ಮತ್ತೆ ಮೊದಲಿನ ಸ್ಥಿತಿಗೆ ಬನ್ನಿ. ಮುಂದಿನ ಆಸನ ದ್ವಿಪಾದ ಪವನ ಮುಕ್ತಾಸನ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು 2 ಕಾಲುಗಳನ್ನು ಮಡಿಚಬೇಕು. 2 ಕಾಲುಗಳನ್ನು ಮಡಚಿ ನಮ್ಮ ಎದೆ ಭಾಗದ ಹತ್ತಿರ ಇಟ್ಟುಕೊಳ್ಳಬೇಕು. ಹಾಗೆ ನಮ್ಮ 2 ಕೈಗಳಿಂದ ನಮ್ಮ ಮೊಣಕಾಲನ್ನು ಅಥವಾ ಅದರ ಕೆಳಭಾಗವನ್ನು ಸಂಪೂರ್ಣವಾಗಿ ಲಾಕ್ ಮಾಡಬೇಕು. ಅದಾದ ಮೇಲೆ ನಮ್ಮ ಹಣೆ ಭಾಗ ಮತ್ತು ಗದ್ದದ ಭಾಗವನ್ನು ನಮ್ಮ ಮೊಣಕಾಲುಗಳಿಗೆ ತಾಗಿಸುವಂಥ ಪ್ರಕ್ರಿಯೆ. ಮೊದಲಿಗೆ ಹಣೆ ಭಾಗವನ್ನು ತಾಗಿಸಿ ಅದಾದ ನಂತರ ಗದ್ದದ ಭಾಗವನ್ನು ತಾಗಿಸಿ ಉಸಿರಾಟ ಮಾಡ್ತಾ ಇರಬೇಕು. ಮತ್ತೆ ಸಂಪೂರ್ಣವಾಗಿ ಬೆನ್ನಿನ ಭಾಗವನ್ನು ನೆಲಕ್ಕೆ ತಾಗಿಸಿ ಕಾಲುಗಳನ್ನು ಮುಂದೆ ಚಾಚಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ. ನಾವು ಇಂದಿನ ಅಭ್ಯಾಸದಲ್ಲಿ ಮಾಡಿರುವಂತ ಆಸನಗಳು ನಮ್ಮ ಬೆನ್ನಿನ ಕೆಳಭಾಗದಲ್ಲಿ ಅಂದ್ರೆ ಲೋವರ್ ಬ್ಯಾಕ್ ಬೆನ್ನಿಗೆ ಸಂಬಂಧಪಟ್ಟಂತ ಆಸನಗಳಾಗಿದ್ದವು. ಈ ಆಸನಗಳು ಮಾಡುವುದರಿಂದ ನಾವು ಖಂಡಿತವಾಗಿಯೂ ಸಂಪೂರ್ಣವಾಗಿ ನಮ್ಮ ದೇಹದ ಅಂದ್ರೆ ಬೆನ್ನಿನ ಕೆಳಭಾಗದಲ್ಲಿ ಆಗ್ತಕ್ಕಂಥ ತೊಂದರೆಗಳ ನಾವು ನಿವಾರಣೆ ಮಾಡಿಕೊಳ್ಳುವಂತ ಪ್ರಕ್ರಿಯೆ ಇದಾಗಿತ್ತು. ಹಾಗಾಗಿ ಪ್ರತಿಯೊಬ್ಬರು ನೀವು ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡಿ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತೆ ಪ್ರಾಕ್ಟೀಸ್ ಮಾಡಿ ಅತ್ಯಂತ ಸುಲಭವಾಗಿ ಮತ್ತು ಸರಳವಾಗಿ ಉಸಿರಾಟದ ಮೂಲಕ ಈ ಆಸನಗಳನ್ನ ಪ್ರಾಕ್ಟೀಸ್ ಮಾಡುವಂತ ಅಭ್ಯಾಸವನ್ನ ನೀವು ರೂಢಿಸಿಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆಯವರೆಗೂ ಸಂಪೂರ್ಣವಾಗಿ ವೀಕ್ಷಿಸಿ. ಯಾಕಂದ್ರೆ ಇದು ದೇಹಕ್ಕೆ ಸಂಬಂಧಪಟ್ಟಂತ ವಿಷಯ ಆಗಿರುವುದಿಲ್ಲ. ನಾನು ಮಾಡುವಂತ ಆಸನಗಳು ಮತ್ತು ನಾನು ಹೇಳುವಂತ ಪ್ರತಿಯೊಂದು ಮಾತುಗಳು ತುಂಬಾ ಉಪಯುಕ್ತವಾಗಿರುತ್ತವೆ. ಹಾಗಾಗಿ ಪ್ರತಿಯೊಬ್ಬರು ಈ ರೀತಿ ಎಲ್ಲವನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.